ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ SSB ಅಪ್ಡೇಟ್ಗೆ. ನೋಡಿ, ನಾನು ಈಗ ರೀಸೆಂಟಾಗಿ ತುಂಬ ದಿನದ SSB ಅಪ್ಡೇಟ್ಗಳನ್ನು ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಜನದ್ದು ಡೌಟ್ಸ್ ಅನ್ನೋದು ಕೇಳ್ತಾ ಇದ್ದಾರೆ. ಹಾಗೂ ನನಗೆ ವಿದ್ಯಾಸಿರಿ ಅಮೌಂಟ್ ಯಾಕೆ ಬರ್ತಿದೆ ಮತ್ತು ನನಗೆ ಈಗ ಜಸ್ಟ್ ಪ್ರೆಸೆಂಟಲ್ಲಿ ನಾನು ವೀಡಿಯೋ ಮಾಡ್ತೀನಿ SSB ಅಪ್ಡೇಟ್ದು ಏನಾಗಿದೆ ಮತ್ತು ಹಾಗೂ ವಿದ್ಯಾಸಿರಿ ಅಮೌಂಟ್ ತುಂಬ ಜನಕ್ಕೆ ಬಂದಿದೆ ಮತ್ತು ಇನ್ನೂ ಸ್ವಲ್ಪ ಜನಕ್ಕೆ ವಿದ್ಯಾಸಿರಿ ಅಮೌಂಟ್ ಬಂದಿಲ್ಲ. ಸುಮ್ಮನೆ ವಿದ್ಯಾಸಿರಿ ಅಮೌಂಟ್ ಬರುತ್ತೆ ಫೇಕ್ ಅಂತ ಹೇಳ್ತಿದ್ರಿ. ಖಂಡಿತ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರುತ್ತೆ. ನೋಡಿ, ನೀವು ವಿದ್ಯಾಸಿರಿ ಅಮೌಂಟ್ ಯಾರಿಗೆ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಬಿಫೋರ್ ನೋಡಿ ನಾನು ಯಾವಾಗ ಹಾಕಿದ್ದು ಅಪ್ಲಿಕೇಶನ್ ಸಬ್ಮಿಟೆಡ್ ಡೇಟ್ ನೋಡ್ಕೊಳ್ಳಿ ನೀವು 21/10/2024. ಯಾರು ಅಕ್ಟೋಬರಲ್ಲಿ ಹಾಕಿದ್ದೀರಾ ನೀವು ಅವ್ರಿಗೆಲ್ಲರಿಗೂ ನಿಮಗೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರುತ್ತೆ. ಅದು ವಿದ್ಯಾಸಿರಿ ಅಮೌಂಟು ಎಲ್ಲರಿಗೂ ಬರೋಲ್ಲ. ಬರಬೇಕು ಏನಾಗಿರ್ಬೇಕಂದ್ರೆ ನೀವು ಒಂದು ಗೋರ್ಮೆಂಟ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರಬೇಕು. ಲೈಕ್ ಬಿ ಸಿ ಎಮ್ ಹಾಸ್ಟೆಲ್ಗೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮ್ದು ಏನಾದರೂ ಹಾಸ್ಟೆಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಅಂದರೆ ನಿಮಗೆ ಅದು ಬಿಫೋರ್ ಯಾರು ಅಕ್ಟೋಬರಲ್ಲಿ ಹಾಕಿದರೆ ಅವರಿಗೆ ನಿಮಗೆ ಖಂಡಿತ ವಿದ್ಯಾಸಿರಿ ಅಮೌಂಟು 15,000 ಅನ್ನೋದು ಎಲ್ಲ ಹುಡುಗರಿಗೆ ಬರ್ತಾಯಿದೆ, ಬಂದಿದೆ. ನಾನು ಇದೇ ವಿಡಿಯೋದಲ್ಲಿ ಲೈವ್ ಸಮೇತ ತೋರಿಸ್ತೀನಿ. ಬೇಕಾದ್ರೆ ನಿಮಗೆ ಇದೇ PDF ಅಲ್ಲಿ ಇದೆ, ಖಂಡಿತ ಬರುತ್ತೆ. ಯಾರು ಈಗ ರೀಸೆಂಟಾಗಿ ಈಗ ಅಟ್ ಪ್ರೆಸೆಂಟ್ ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾರೆ ನಿಮಗೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬರಲ್ಲ. ಶುಲ್ಕ ಮರುಪಾವತಿ ಫೀಸ್ ರೀಎಂಬರ್ಸ್ಮೆಂಟ್ ಅಮೌಂಟ್ ಏನಂತಿದೆ ಅದು ಮಾತ್ರ ಬರುತ್ತೆ. ಅದ್ರ ಬಗ್ಗೆ ಅಷ್ಟು ಅಮೌಂಟ್ ಅನ್ನೋದು ಬರ್ತಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗೋದ್ರಿಂದ ವಿದ್ಯಾಸಿರಿ ಅಮೌಂಟ್ ಅಂದ್ಬಿಟ್ಟು ರೀಎಂಬರ್ಸ್ಮೆಂಟ್ ಅನ್ನೋದು ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ನಿಮಗೆ ಇನ್ನೂ ಯಾರು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸು ಮತ್ತು VTದು ಈಗ ಯೂನಿವರ್ಸಿಟಿ ಅನ್ನೋದು ಡೇಟಾ ಅನ್ನೋದು ನಿಮಗೆಲ್ಲ ಸಿಕ್ಕಿರುತ್ತೆ. ಮತ್ತು ಆಗ ನಿಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಆಗೋದು ಎಲ್ಲ ಡೇಟಾ ಚೆಕ್ ಮಾಡ್ಕೊಂಬಿಟ್ಟು ನಿಮಗೆ ಲಾಸ್ಟಲ್ಲಿ ನಿಮ್ಗೆ ಯಾವ ಥರ ವಿದ್ಯಾಸಿರಿ ಅಮೌಂಟ್ ಬಂದಿರೋದು ನೀವು ಚೆಕ್ ಮಾಡ್ಕೋಬೇಕಂದ್ರೆ ನಾನು ನೋಡಿ ಪ್ರತಿಯೊಂದು ಈ PDF ಅಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ವಿದ್ಯಾಸಿರಿ PMS ಫಾರ್ NTSNT ಸ್ಟೂಡೆಂಟ್ಸ್. ಈಗ ಸಕ್ಸಸ್ ಅನ್ನೋದಾಗಿದೆ 15,000 ಅಮೌಂಟು. ಬ್ಯಾಂಕ್ ನೇಮ್ ಕೂಡ ನೋಡ್ಬೋದು ನೀವು, ಬ್ಯಾಂಕ್ ಅಕೌಂಟ್ ನಂಬರು ಎಲ್ಲ ನಿಮಗೆ UTR ನಂಬರ್ ಅನ್ನೋದೆಲ್ಲ ತೋರಿಸ್ತೀವಿ. ವಿದ್ಯಾಸಿರಿ ಅಮೌಂಟನ್ನು ಖಂಡಿತ ಬರುತ್ತೆ. ಇದು ಯಾವುದೇ ಥರ ಫೇಕ್ ಅಂತ ನಡೆಯಲ್ಲ. SSBಲಿ ಎಕ್ಸಾಂಪಲ್ ನನಗೂ ಕೂಡ 15,000 ಬಂದಿದೆ, ಇದರಲ್ಲೇ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಈಗ ಬ್ಯಾಕ್ವರ್ಡ್ ಕ್ಲಾಸಸ್ದು ಅವ್ರದ್ದು ಅಷ್ಟೇ ನಿಮಗೆ ಆದಷ್ಟು ಬೇಗ ಬರ್ತಿದೆ. ಯಾಕಂದರೆ ಆಲ್ಮೋಸ್ಟ್ ತುಂಬ ಜನದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಆಗ ಕೂಡ ಲೆವೆಲ್ 4 ಬಂದ್ಬಿಟ್ಟು ಅವೇಟೆಡ್ ಅಂತಿದೆ. ಅಂದಮೇಲೆ ಆದಷ್ಟು ಬೇಗನೆ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಇನ್ನೂ ಸ್ವಲ್ಪ ದಿನ ವೇಟ್ ಆಗುತ್ತೆ. ಯಾಕಂದರೆ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಏನು ನಮ್ಮ ಒಂದು ಹಣ ಅನ್ನೋದು ರಾಜ್ಯ ಸರ್ಕಾರದಿಂದ SSB ಅವರಿಗೆ ಹಣ ಬರುತ್ತೆ. ಅಲ್ಲಿ ಅವರು ಆ ಫಂಡ್ ರಿಲೀಸ್ ಆದ ತಕ್ಷಣ ನಮ್ಮ SSB ಅಮೌಂಟ್ ಅವ್ರು ಡೈರೆಕ್ಟ್ ಹಾಕ್ಬಿಡ್ತಾರೆ. ಅವ್ರು ವೇಟೇ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಆ ಫಂಡ್ ರಿಲೀಸ್ ಆಗೋದನ್ನ ವೇಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾವು ವೇಟ್ ಮಾಡಲೇಬೇಕಾಗುತ್ತೆ. ಇಷ್ಟೇ ಈ ಒಂದು ಅಪ್ಡೇಟ್ ಆಗಿತ್ತು. ಬ್ಯಾಕ್ವರ್ಡ್ ಯಾರಿಗೆ ತುಂಬ ಜನ ವಿದ್ಯಾಸಿರಿ ನನಗೆ ಬಂದಿಲ್ಲ ಬ್ರದರ್ ಏನು ಮಾಡಬೇಕಂತ ತುಂಬ ಜನ ಒಂದು ಡೌಟ್ಸ್ಗೋಸ್ಕರ ಒಂದು ಕ್ಲಾರಿಫಿಕೇಷನ್ ಸಿಕ್ತು ಅನ್ಸುತ್ತೆ. ಯಾರು ಬಿಫೋರ್ ಅಕ್ಟೋಬರಲ್ಲಿ ಹಾಕಿರೋ ಅವ್ರಿಗೆ ನಿಮಗೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬಂದಿದೆ. ಈಗ ಅಟ್ ಪ್ರೆಸೆಂಟ್ ಯಾರು ಹಾಕ್ತಿದ್ದೀರಾ ನಿಮಗೆ ಜಸ್ಟ್ ಶುಲ್ಕ ಮರುಪಾವತಿ ಫೀಸ್ ರಿಯಂಬರ್ಸ್ಮೆಂಟ್ ಅಮೌಂಟ್ ಅನ್ನೋದು ಬರುತ್ತೆ. ಇಷ್ಟೇ. ನೆಕ್ಸ್ಟ್ ಏನೋ ನಿಮಗೆ ಯಾವುದೇ ಥರ SSB ಅಪ್ಡೇಟ್ದು ಇನ್ನು ಪ್ರತಿಯೊಂದು ಟೈಮ್ ಟು ಟೈಮ್ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಂಡಿರಿ. ನೀವು ಯಾವ ಥರ ಫೇಸ್ ಮಾಡ್ತಿದ್ದೀರಾ, ನಿಮ್ಮದು ಡೌಟ್ಸ್ಗಳು ಕ್ವಶನ್ಸ್ ಏನಿದ್ರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕನ್ನೋದು ಕೂಡ ನಮ್ಮ ಮಾಡಬೇಕನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ಇನ್ನೂ ಇದು ಏನಾದರೂ ಇನ್ಫಾರ್ಮೇಟಿವ್ ಆಯಿತಾ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೂ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದರೆ ನಾನು ಪ್ರತಿಯೊಂದು ಅಪ್ಡೇಟ್ಸ್ ನಮ್ಮ ವಾಟ್ಸಪ್ ಚಾನಲ್ ಕೊಡ್ತಾ ಇರ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್. ಇದು ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಅಂದ್ಕೊಳ್ತೀನಿ. ಈಗ ವೀಡಿಯೋನ ಎಂಡ್ ಮಾಡ್ತೀನಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಬೈ ಬಾಯ್ಸ್, ಲವ್ ಯು ಆಲ್.